ಈ ಒಂದು ಕಾರ್ಯವನ್ನು ನೆರವೇರಿಸಬೇಕು. ಅವರೊಟ್ಟಿಗೆ ಶ್ರೀಯುತ ಕುಮಾರ್ ಸರ್ ಅವರು ಹಾಗೂ ಎಲ್ಲ ಗಣ್ಯರು ಪಾಲ್ಗೊಳ್ಳಬೇಕು. ಕಾರ್ಯಕ್ರಮದ ಉದ್ಘಾಟನೆ ಶ್ರೀಮತಿ ನಂದಿನಿ ಮೇಡಮ್ ಅವರಿಂದ. ಸಾಮಾಜಿಕ ನ್ಯಾಯದ ಹರಿಕಾರರಾದ ಡಿ ದೇವರಾಜ ಅರಸು ಅವರ 111ನೆಯ ಜನ್ಮ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಮತಿ KR ನಂದಿನಿ. ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಯುತ ಕುಮಾರ ಸರ್ ಅವರು ಉದ್ಘಾಟನಾ ನುಡಿಗಳನ್ನು ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ಭಾರತದ ಎಲ್ಲ ಜನತೆಯ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಅಲ್ಲದೆ ವೈಯಕ್ತಿಕವಾಗಲಿ ಅಥವಾ ಸಾಮೂಹಿಕವಾಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇವೆಂದು ಸಹ ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು. ಮಾಜಿ ಮುಖ್ಯಮಂತ್ರಿಗಳು, ಸಾಮಾಜಿಕ ಸುಧಾರಣೆಯನ್ನು ಕರ್ನಾಟಕಕ್ಕೆ ಪರಿಚಯಿಸಿದಂಥವರು, ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸುಗಳನ್ನು ಕರ್ನಾಟಕದಲ್ಲಿ ನನಸು ಮಾಡಿದ ಮಹನೀಯ ಡಿ ದೇವರಾಜ ಅರಸೂರವರು. ಡಿ ದೇವರಾಜ ಅರಸೂರವರ 111ನೇ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ಸಭಾಂಗಣದಲ್ಲಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಗೌರವಾನ್ವಿತ ಗಣ್ಯರೇ ಹಾಗೂ ಎಲ್ಲ ಆತ್ಮೀಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲಿಗೆ ತಾವೆಲ್ಲರೂ ಕೂಡ ದೇವರಾಜ ಅರಸು ಅವರಿಗೆ ಜೈಕಾರವನ್ನು ಹಾಕೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಆರಂಭ ಮಾಡೋಣ. ಡಿ ದೇವರಾಜ ಅರಸೂರವರಿಗೆ, ಡಿ ದೇವರಾಜ ಅರಸೂರವರಿಗೆ. ಇದೇ ಜೋಶು ವಿದ್ಯಾರ್ಥಿಗಳು ಮತ್ತು ನಮ್ಮಲ್ಲಿ ಕಾರ್ಯಕ್ರಮ ಮುಗಿಯುವ ಕೊನೆಯ ಅಧ್ಯಕ್ಷರ ಭಾಷಣದವರೆಗೂ ಇರಲಿ ಎನ್ನುವಂತ ಆಶಯವನ್ನು ವ್ಯಕ್ತಪಡಿಸ್ತಾ, ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ದೇವರಾಜ ಅರಸೂರವರು ತಮ್ಮ ಅವಧಿನಲ್ಲಿ ತಂದಂತ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಇವತ್ತು ಅನುಭವಿಸ್ತಾ ಇದ್ದೇವೆ. ಯಾವ ರಾಜಕೀಯ ನಾಯಕರು ಸದಾ ಜೀವಂತವಾಗಿರ್ತಾರೆ ಅಂತಂದ್ರೆ ಯಾರಿಗೆ ದೂರದೃಷ್ಟಿ ಇರುತ್ತೋ, ಯಾರಿಗೆ ಸಮಗ್ರ ದೃಷ್ಟಿ ಇರುತ್ತೋ ಅವರು ಸದಾ ಕಾಲ ಕನ್ನಡ ನಾಡಿನ ನೆಲದಲ್ಲಿ, ಭಾರತದ ನೆಲದಲ್ಲಿ ಜೀವಂತವಾಗಿರ್ತಾರೆ. ಅಂತ ಮೊದಲಿಗರು ಅಂದ್ರೆ ಡಿ ದೇವರಾಜ ಅರಸೂರವರು. ಡಿ ದೇವರಾಜ ಅರಸೂರವರು ಕೊಟ್ಟಂತ ಅನೇಕ ಕೊಡುಗೆಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಪನ್ಯಾಸಕರು ಮಾತಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ದೇವರಾಜ ಅರಸೂರವರು ಎಲ್ಲ ಸಮುದಾಯಗಳ ಏಳಿಗೆಗೆ ಶ್ರಮಿಸಿದಂಥವ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಿಲ್ಲರ್ ಕಮಿಷನ್ ಮೂಲಕ ಅವರು ಹಿಂದುಳಿದವರು ಮತ್ತು ಎಲ್ಲ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೊಟ್ಟಂತೆ ಕರ್ನಾಟಕದಲ್ಲಿ ಅರಸೂರವರು ನಮಗೆ ಅವನೂರು ವರದಿಯ ಮೂಲಕ ಹಿಂದುಳಿದ ವರ್ಗಗಳು ಮತ್ತು ಎಲ್ಲ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ವಿಶೇಷವಾದಂತ ವಿಚಾರ ಏನು ಅಂತಂದ್ರೆ, ಅರಸೂರವರು ಭಾಗಿಯಾಗಿರುವಂತ ಮೈಶುಗರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಸಿ.ಡಿ. ಗಂಗಾಧರ್ ಅವರೇ ಹಾಗೂ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪಿ ಪ್ರಕಾಶ್ ಅವರೇ ಹಾಗೂ ನನ್ನ ಸಹೋದ್ಯೋಗಿಗಳಾದಂಥ ಜಿಲ್ಲಾ ಪಂಚಾಯತ್ ಸಿಇಒ ಶ್ರೀಮತಿ KR ನಂದಿನಿರವರೇ ಹಾಗೂ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಾಗೇಶ್ವರವರೇ
ವಿಶೇಷವಾದಂಥ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರುವಂಥ ಡಾಕ್ಟರ್ ಶೈಲೇಶ್ ರಾಜ್ ಅರಸ್ರವರೇ ಮತ್ತು ವೇದಿಕೆ ಮುಂಭಾಗಿರುವಂಥ ಎಲ್ಲ ಪ್ರೀತಿಯ ಸಹೃದಯ ಬಂಧುಗಳೇ ಮತ್ತು ವೇದಿಕೆ ಮುಂಭಾಗಿರುವಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ತುಂಬ ಮಾತನಾಡ್ತಾ ಇದ್ದೀರಾ. ನೀವೆಲ್ಲರೂ ಕೂಡ BCM ವಿದ್ಯಾರ್ಥಿಗಳಂದರೆ BCM ವಿದ್ಯಾರ್ಥಿಗಳು ಎಷ್ಟು ವಿಧೇಯತೆಯಿಂದ ಸೈಲೆಂಟಾಗಿದ್ದಾರೆ ಅನ್ಬೇಕು. ದಯವಿಟ್ಟು ಮಾತನಾಡಬೇಡಿ. ಇವತ್ತು ಒಂದು ಸರ್ಕಾರದ ಕಾರ್ಯಕ್ರಮ 111ನೇ ಜನ್ಮ ದಿನಾಚರಣೆಯನ್ನು ಸಾಮಾಜಿಕ ನ್ಯಾಯದ ಅಧಿಕಾರರಾಗಿರುವಂಥ ದಿವಂಗತ ಡಿ ದೇವರಾಜ ಅರಸು ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಶಾಸಕರು ಎಲ್ಲರೂ ಕೂಡ ಬರಬೇಕಾಗಿತ್ತು. ನಿನ್ನೆ ತಾನೇ ನಮಗೆ ದೂರವಾಣಿ ಕರೆಯನ್ನು ಮಾಡಿ ಕರ್ನಾಟಕದಲ್ಲಿ ವಿಧಾನಸಭೆಯ ಅಧಿವೇಶನ ನಡೀತಾ ಇರೋ ಹಿನ್ನೆಲೆಯಲ್ಲಿ ನಾವ್ಯಾರೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ, ಶಿಷ್ಟಾಚಾರದ ಪ್ರಕಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ, ಜೊತೆಗೆ ಡಿ ದೇವರಾಜ ಅರಸವರ ಒಂದು ಆದರ್ಶಗಳನ್ನು ಚಿಂತನೆಗಳನ್ನು ಮಕ್ಕಳಲ್ಲಿ ಒಂದು ಬೆಸೆಯುವ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮವಾಗಲಿ, ಕಾರ್ಯಕ್ರಮಕ್ಕೆ ಒಂದು ಶುಭವನ್ನು ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಶುಭವನ್ನು ಹಾರೈಸಿದ್ದಾರೆ. ಅವರ ಒಂದು ಶುಭ ಹಾರೈಕೆಗಳನ್ನು ಕೂಡ ನಾನು ಈ ಮೂಲಕ ವೇದಿಕೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ತರಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆಲ್ಲ ತಿಳಿದಿರ್ಬೋದು, ದೇವರಾಜ ಅರಸವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರಾಜಕಾರಣಿಗಳು, ಧೀಮಂತ ನಾಯಕರು ಬಂದು ಹೋಗಿದ್ದಾರೆ. ಅವ್ರದ್ದೇ ಆದಂಥ ಕೊಡುಗೆಗಳನ್ನು ಕೊಟ್ಟು ಕೂಡ ಹೋಗಿದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಒಂದು ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಆದರೆ ಅವರೆಲ್ಲರಿಗಿಂತಲೂ ಕೂಡ ಬಹಳ ಮುಂದಿನ ಸಾಲಿನಲ್ಲಿ ನಿಲ್ಲುವಂಥ ಏಕೈಕ ಅಪ್ರತಿಮ ರಾಜಕಾರಣಿ, ಧೀಮಂತ ನಾಯಕ ಅಂತ ಹೇಳಿದ್ರೆ ಅದು ದಿವಂಗತ ದೇವರಾಜ ಅರಸರವರು. ಅವರು ಕೊಟ್ಟಿರುವಂಥ ಕೊಡುಗೆಗಳು ಪ್ರಾಯಶಃ ಇವತ್ತಿಗೂ ಕೂಡ ಜೀವಂತವಾಗಿದೆ. ಒಬ್ಬ ವ್ಯಕ್ತಿ ಸತ್ತ ನಂತರ ಬದುಕಬಹುದು ಎಂಬುದಕ್ಕೆ ದೇವರಾಜ ಅರಸವರೇ ಅದಕ್ಕೆ ಒಳ್ಳೆಯ ಉದಾಹರಣೆ. ವ್ಯಕ್ತಿಗೆ ಸಾವಿದೆ, ದೇಹಕ್ಕೆ ಸಾವಿದೆ, ಆದರೆ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಸಾವಿಲ್ಲ ಅನ್ನೋದನ್ನು ನಾವೇನಾದರೂ ತಿಳ್ಕೊಳ್ಳೋದಾದರೆ ಅವರು ಕೊಟ್ಟಿರುವಂಥ ಕೊಡುಗೆಗಳಿಗೆ ಇವತ್ತು ಕೂಡ ಜೀವಂತವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಜವಾದಂಥ ಧ್ವನಿಹೀನರಿಗೆ ಧ್ವನಿಯಾಗಿ ನಿಂತಹ ಏಕೈಕ ಅಪ್ರತಿಮ ರಾಜಕಾರಣಿ, ಧೀಮಂತ ನಾಯಕ, ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳಿದ್ರೆ ದೇವರಾಜ ಅರಸವರು. ಅವರ ಒಂದು ಜನ್ಮ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನು, ಅವರ ಚಿಂತನೆಗಳನ್ನು, ಅವರ ಸಾಮಾಜಿಕ ಕಳಕಳಿಯನ್ನು ನಾವು ಎಷ್ಟರ ಮಟ್ಟಿಗೆ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇವೆ, ಅವುಗಳನ್ನು ಎಷ್ಟರ ಮಟ್ಟಿಗೆ ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ ಅನ್ನುವುದು ಕೂಡ ಆತ್ಮಾವಲೋಕನ ನಾವೆಲ್ಲ ಮಾಡಿಕೊಳ್ಬೇಕು. ಕೇವಲ ಒಂದು ದಿವಸಕ್ಕೆ ಮಾತ್ರ ಆಚರಣೆಯನ್ನು ಸೀಮಿತಗೊಳಿಸದೆ ಅವರಿಗಿರುವಂಥ ಕಾಳಜಿ, ಅವರಿಗಿರುವಂಥ ಸಾಮಾಜಿಕ ಕಳಕಳಿ, ಅವರಿಗಿರುವಂಥ ಹಿಂದುಳಿದ ವರ್ಗದವರ ಬಗ್ಗೆ, ಶೋಷಿತರ ಬಗ್ಗೆ ಇದ್ದಂಥ ಕಳಕಳಿಯನ್ನು ನಾವು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಬೇಕು ಅನ್ನೋದು ನನ್ನ ಒಂದು ಸಹಮತ. ಮೈಗೂಡಿಸಿಕೊಂಡವರು ಡಾಕ್ಟರ್ ಕುಮಾರ ಸರ್ ಅವರಿಗೆ ಗೌರವಪೂರ್ವಕ ಧನ್ಯವಾದ. ಮಾತನಾಡಿದ್ದಕ್ಕೆ ಹಾಗೂ ವೇದಿಕೆ ಪರವಾಗಿ ಅವರನ್ನು ಗೌರವಿಸಿ